ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಗಮ್ ದಯಾನಂದ ಕುದೂರು. ಆತ್ಮೀಯರೇ, ಎರಡು ಮುಖ್ಯವಾದ ಪ್ರಶ್ನೆಗಳು ಇಟ್ಕೊಂಡ್ಬಂದಿದ್ದೇನೆ. ಏನು ಅಂತಂದರೆ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ರಾಜಕೀಯಕ್ಕೆ ಯಾಕೆ ಬರಬೇಕಾಗಿತ್ತು ಅಂತ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಡಾಕ್ಟರ್ CN ಮಂಜುನಾಥ್ರವರಿಗೆ ಯಾಕೆ ಮತ ಹಾಕಬೇಕು ಅನ್ನೋ ಈ ಪ್ರಶ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಹರಿದಾಡ್ತಿರುವ ಕಾರಣ ಆ ಎರಡು ಪ್ರಶ್ನೆಗಳಿಗೆ ಉತ್ತರ ಹೇಳಕ್ಕೆ ಬಂದಿದ್ದೇನೆ. ಯಾಕೆ ಡಾಕ್ಟರ್ CN ಮಂಜುನಾಥ್ರವರು ಭಾರತೀಯ ಜನತಾ ಪಕ್ಷದಿಂದ ಉಮೇದುವಾರಿಕೆಯನ್ನು ಪಡ್ಕೊಂಡಿದ್ದಾರೆ ಅಂತಂದರೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಾತನ್ನು ನಿಜ ಮಾಡೋದಕ್ಕೋಸ್ಕರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಡೆ ಹೇಳಿದ್ದಾರೆ, ಸುಶಿಕ್ಷಿತರು ರಾಜಕೀಯಕ್ಕೆ ಬರದೇ ಹೋದರೆ ಮೂರ್ಖರು ರಾಷ್ಟ್ರವನ್ನಾಳುತ್ತಾರೆ ಅಂತ. ಈ ಕಾರಣಗಳಿಂದಾಗಿ ಒಳ್ಳೆಯ ಚಿಂತಕರು, ಒಳ್ಳೆಯ ಕನಸುಗಾರರು ರಾಜಕಾರಣಕ್ಕೆ ಬರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅವರನ್ನ ಪರಿಚಯ ಮಾಡಲಾಗಿದೆ. ಎರಡನೇ ಪ್ರಶ್ನೆ, ಯಾಕೆ ಡಾಕ್ಟರ್ ಮಂಜುನಾಥ್ರವರಿಗೆ ಮತ ಹಾಕಬೇಕು ಅಂತಂದರೆ, ಸರ್ಕಾರಿಯ ಜಯದೇವ ಆಸ್ಪತ್ರೆಯನ್ನು ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡ ವಿಸ್ತಾರವಾದಂಥ ಒಂದು ಹೃದ್ರೋಗ ಆಸ್ಪತ್ರೆಯನ್ನಾಗಿ ಪರಿವರ್ತನೆ ಮಾಡಿದ್ರಲ್ಲ, ಈ ಕಾರಣಕ್ಕಾಗಿ ಡಾಕ್ಟರ್ ಮಂಜುನಾಥ್ರವರಿಗೆ ಮತ ಹಾಕಬೇಕು. 8 ಲಕ್ಷಕ್ಕಿಂತ ಹೆಚ್ಚು ಶಸ್ತ್ರಚಿಕಿತ್ಸೆಗಳನ್ನು ಮಾಡಿ, 75 ಲಕ್ಷಕ್ಕಿಂತ ಹೆಚ್ಚು ಹೊರರೋಗಿಗಳನ್ನು ಭೇಟಿ ಮಾಡಿ ಅವರಿಗೆ ವೈದ್ಯಕೀಯ ಸಲಹೆಗಳನ್ನು ನೀಡಿದ್ರಲ್ಲ, ಈ ಸಾಮಾಜಿಕ ಸೇವೆಗೋಸ್ಕರ ಅವರಿಗೆ ಮತ ಹಾಕಬೇಕು. ಬಡವ ಶ್ರೀಮಂತ ಅಂತ ಲೆಕ್ಕಾಚಾರ ಮಾಡದೆ ಎಲ್ಲರಿಗೂ ಕೂಡ ಸಮಾನವಾದ ರೀತಿಯಲ್ಲಿ ನ್ಯಾಯವನ್ನು ಒದಗಿಸಿಕೊಟ್ರಲ್ಲ, ಈ ಕಾರಣಕ್ಕಾಗಿ ಡಾಕ್ಟರ್ ಮಂಜುನಾಥ್ರವರಿಗೆ ಮತ ಹಾಕಬೇಕು. ಯಾವುದೇ ರಾಜಕಾರಣಗಳ ಶಿಫಾರಸುಗಳಿಲ್ಲದೆ, ಲಂಚ ರುಷುವತ್ತುಗಳಿಲ್ಲದೆ ಸೇವೆ ಸಿಗೋಂಗಾಯ್ತಲ್ಲ, ಈ ಕಾರಣಕ್ಕಾಗಿ ಡಾಕ್ಟರ್ ಮಂಜುನಾಥ್ರವರಿಗೆ ಮತ ಹಾಕಬೇಕು. ಇವರು ಮಾವ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಪ್ರಧಾನಮಂತ್ರಿ ಆಗಿದ್ದಂಥವ್ರು, ಇವರ ಭಾವ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಇವು ಯಾವ ಪ್ರಭಾವ ವಲಯದಲ್ಲೂ ಇಲ್ಲದೆ ತನ್ನ ವ್ಯಕ್ತಿತ್ವದಿಂದ, ತನ್ನ ಬುದ್ಧಿವಂತಿಕೆಯಿಂದ, ತನ್ನ ಸೇವಾ ಮನೋಭಾವದಿಂದ ಜಗತ್ತಿಗೆ ಅನಾವರಣಗೊಂಡ್ರಲ್ಲ, ಈ ಕಾರಣಗಳಿಂದಾಗಿ ಡಾಕ್ಟರ್ CN ಮಂಜುನಾಥ್ರವರಿಗೆ ಮತ ಹಾಕಬೇಕಾಗಿದೆ. ಯಾರಾದರೂ ಶಸ್ತ್ರಚಿಕಿತ್ಸೆ ಅಂತ ಬಂದಾಗ ತುಂಬ ಸೀರಿಯಸ್ ಆದ ಸಂದರ್ಭದಲ್ಲಿ, ಅವರ ದಾಖಲಾತಿಗಳು ಸರಿ ಇಲ್ಲದಲ್ಲಿದ್ದ ಸಂದರ್ಭದಲ್ಲಿ ಮೊದಲು ಶಸ್ತ್ರಚಿಕಿತ್ಸೆ ಮಾಡಿ ತದನಂತರ ಅದನ್ನು ಪರಿಶೀಲನೆ ಮಾಡೋಣ ಅಂತ ಹೇಳಿ ಮಾನವೀಯತೆಗೆ ಬೆಲೆ ಕೊಟ್ಟರಲ್ಲ, ಈ ಕಾರಣಗಳಿಂದಾಗಿ ಡಾಕ್ಟರ್ CN ಮಂಜುನಾಥ್ರವರಿಗೆ ಮತ ಹಾಕಬೇಕಾಗಿದೆ. 1 ಲಕ್ಷ ಇದ್ದಂತಹ ಸ್ಟಂಟನ್ನು ಕೇವಲ ಭಾಳ ಸುಲಭ ದರದಲ್ಲಿ ಸಿಗೋಂಗೆ ಮಾಡಿದ್ರಲ್ಲ ಬಡವರಿಗೆ, ಈ ಕಾರಣಗಳಿಂದಾಗಿ ಡಾಕ್ಟರ್ CN ಮಂಜುನಾಥ್ರವರಿಗೆ ಮತ ಹಾಕಬೇಕಾಗಿದೆ. ಆತ್ಮೀಯರೇ, ನಾವು ಈ ಮತ ಹಾಕ್ತಾ ಇರೋದು ಮಾನವೀಯತೆಗೆ. ಮಂಜುನಾಥ್ ಅವರನ್ನ ಹೆಸರನ್ನು ಒಂದು ಕಡೆಗಿಡಿ, ಮಾನವೀಯತೆಗೆ ಮತ ಹಾಕ್ತಾ ಇದ್ದೀವಿ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರರ ಹೃದಯವಂತಿಕೆಯನ್ನು ಪ್ರಕಟಗೊಳಿಸೋದಕ್ಕೋಸ್ಕರ ಮತ ಹಾಕ್ತಾ ಇದ್ದೀವಿ. ನಮ್ಮ ಬೆಲೆ ಒಂದು ಕುಕ್ಕರ್, ಒಂದು ತವಾ, ಯಾವುದೋ ಒಂದು ಆಮಿಷ ಅಲ್ಲ. ನಮ್ಮ ವ್ಯಕ್ತಿತ್ವ ಮಾನವೀಯತೆ, ನಮ್ಮ ವ್ಯಕ್ತಿತ್ವ ಒಂದು ಒಳ್ಳೆಯದನ್ನು ಆಯ್ಕೆ ಮಾಡೋದು ಅನ್ನೋ ನಿರ್ಧಾರಕ್ಕೆ ಈ ಕ್ಷೇತ್ರದ ಮತದಾರ ಯಾವತ್ತೂ ಕಟಿಬದ್ಧವಾಗಿ ನಿಂತಿರ್ತಾನೆ ಅನ್ನೋದಕ್ಕೆ ಇದೊಂದು ಸತ್ವ ಪರೀಕ್ಷೆ. ಇದೊಂದು ಲೋಕಸಭಾ ಚುನಾವಣೆಯಲ್ಲ, ಇದೊಂದು ಧರ್ಮಯುದ್ಧ, ಮತವಲ್ಲ. ಇದು ಬರೀ ಕೇವಲ ಮತ ಮಾತ್ರ ಹಾಕ್ತಾ ಇಲ್ಲ, ಇಲ್ಲಿ ಮಾನವೀಯತೆಯನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಅಂತ ಹೇಳ್ತಾ, ಎಲ್ಲರ ಮತಗಳು ಭಾರತೀಯ ಜನತಾ ಪಕ್ಷದ ಡಾಕ್ಟರ್ CN ಮಂಜುನಾಥ್ರವರಿಗೆ ಹಾಕಬೇಕು ಅಂತ. ನೋಡಿ, ಸ್ಪರ್ಧೆಗಳು ಹೆಂಗಿರ್ತವೆ ಅಂತಂತಂದರೆ 6 ಜನ ಮಂಜುನಾಥ್ರವರು ನಿಂತಿದ್ದಾರೆ. ಅದರಲ್ಲಿ ಡಾಕ್ಟರ್ CN ಮಂಜುನಾಥ್ ಅನ್ನೋರು ಸೇವ್ ಎಲ್ಲ ಇನಿಷಿಯಲ್ ಸಮೇತ ಇರೋರು ಕೂಡ ಇದ್ದಾರೆ. ಇರಲಿ, ಪ್ರಜಾಪ್ರಭುತ್ವ ಎಲ್ಲರೂ ಕೂಡ ಭಾಗಿಯಾಗುವಂಥದ್ದು. ಚಿಹ್ನೆಯನ್ನು ನೋಡಿ ಡಾಕ್ಟರ್ ಮಂಜುನಾಥ್ರವ್ರನ್ನ ಆಯ್ಕೆ ಮಾಡಬೇಕು ಅಂತ ಈ ದಿಕ್ಕಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ.